ನಾಡಿನ ಎಲ್ಲ ಸಮಸ್ತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘ ನಮ್ಮ ಕೇಂದ್ರ ಸಮಿತಿಯ 22ನೇ ತ್ರೈವಾರ್ಷಿಕ ಅಧಿವೇಶನ ಚುನಾವಣೆಯನ್ನು ಸಮಸ್ತ ನೌಕರರ ಎಲ್ಲ ಪ್ರೀತಿ ವಿಶ್ವಾಸ, ನಮ್ಮ ಸಂಘದ ಎಲ್ಲ ಹಿರಿಯ ನಾಯಕರ ಒಂದು ಆಶೀರ್ವಾದ, ಏನು 25 ಮತ್ತು 26ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾಗಿ ನಾನು ಕೆ ಬಲರಾಮ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಶಿವರಾಮ್ ಅವರ ನೇತೃತ್ವದ ತಂಡದಲ್ಲಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ಅವಿರೋಧ ಆಯ್ಕೆ ಆಗಲಿಕ್ಕೆ ಸಾಕಷ್ಟು ನಮ್ಮ ನೌಕರರು ಶ್ರಮವಹಿಸಿ ಕಷ್ಟಪಟ್ಟು ಆರ್ಗನೈಸಿಂಗ್ ಮಾಡಿ ಸಂಘಟನೆ ಮಾಡಿ ಇವತ್ತಿನ ದಿವಸ ನಮ್ಮನ್ನೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದರೆ, ಅವಿರೋಧ ಆಯ್ಕೆ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಟ್ಟಂತ ಎಲ್ಲ ಹಿರಿಯ ಪದಾಧಿಕಾರಿಗಳಿಗೆ ಎಲ್ರಿಗೂ ನಮ್ಮ ಕೇಂದ್ರ ಸಮಿತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ಸವಾಲುಗಳಿವೆ ಮುಂದೆ ಸರ್ಕಾರ, ಹಾಗೆ ನೌಕರರ ಸಾಕಷ್ಟು ಬೇಡಿಕೆಗಳಿದೆ, ಸಾಕಷ್ಟು ಸವಾಲುಗಳಿದೆ. ಖಾಸಗೀಕರಣ ಇರ್ಬೋದು, ನೌಕರರಿಗೆ ಏನು ಓಲ್ಡ್ ಪೆನ್ಷನ್ ರೂಪದಲ್ಲಿ 7528 ಜನ ನೌಕರರಿಗೆ ಆ ಒಂದು ಓಲ್ಡ್ ಪೆನ್ಷನ್ನ ಜಾರಿಗೆ ಕೊಡಿಸುವಂಥ ನಿಟ್ಟಲ್ಲಿ ನಮ್ಮ ಒಂದು ಪ್ರಣಾಳಿಕೆಯಲ್ಲಿದೆ. ಆ ಪ್ರಣಾಳಿಕೆ ಪ್ರಕಾರ ನಾವು ಸಹ ಸರ್ಕಾರ ಮತ್ತು ನಮ್ಮ ಕಂಪ್ನಿ ನಿಗಮ ಮಂಡಳಿಯಲ್ಲಿ ಚರ್ಚೆ ಮಾಡಿ ನೌಕರಿ ಸಿಗಬೇಕಾಗಿರೋಂಥ ನ್ಯಾಯಯುತ ಎಲ್ಲ ಬೇಡಿಕೆಯಲ್ಲಿ ಒಂದು ಈಡೇರಿಸುವಂಥ ನಿಟ್ಟಲ್ಲಿ ನಾವೆಲ್ಲರನ್ನು ಪ್ರಾಮಾಣಿಕವಾಗಿ ಮ್ಯಾನೇಜ್ಮೆಂಟ್ ಒತ್ತಾಯ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ 22ನೇ ತ್ರೈವಾರ್ಷಿಕ ಅಧಿವೇಶನ ಏನಿದೆ ಅದು 3 ವರ್ಷಗಳಿಗೊಂದು ಬಾರಿ ನಮ್ಮ ನೌಕರ ಸಂಘ ಚುನಾವಣೆ ನಡೆಯುತ್ತೆ. ಈ ಬಾರಿ ಸತತವಾಗಿ 3 ಅವಧಿನಲ್ಲೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಈ ಬಾರಿ ಕೂಡ ಬಲರಾಮ್ ಅವರು ಮತ್ತು ಶಿವರಾಮ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿದ್ವಿ. ನಮ್ಮೆಲ್ಲ ಸಮಸ್ತ ನೌಕರರು, ಎಲ್ಲ ಹಿರಿಯರು, ಎಲ್ಲ ಅಧಿಕಾರಿಗಳೆಲ್ಲರೂ ಸೇರಿ ಸಹಕಾರ ಕೊಟ್ಟು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವಿರೋಧವಾಗಿ ಆಯ್ಕೆ ಮಾಡಿ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ. ಆ ಜವಾಬ್ದಾರಿಯನ್ನು ಅರಿತು ನಾವು ನೌಕರರ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೀವಿ.